ದಕ್ಷಿಣ ಅಂದ್ರೆ ಅಕ್ತರಾಜ ಸರ್ಕಲ್ ನಲ್ಲಿ ಇವತ್ತು ಒಂದು ನೂತನವಾಗಿ ನಗರ ಸಾರಿಗೆ ಬಸ್ಸಿಗೆ ಇವತ್ತು ನೀವು ಚಾಲನೆ ಕೊಟ್ಟಿದ್ದೀರಿ. ಇದನ್ನು ಉದ್ದೇಶಿಸಿ ತಾವು ಏನ್ ಹೇಳಕ್ ಬಯಸ್ತೀರಿ? ಹುನ್ರಿ, ಈಗ ನೋಡ್ರಿ, ನಮ್ ಫ್ಲೀಟ್ ನಲ್ಲಿ ಒಂದ್ 50 ಬಸ್ ಇದಾವೆ ಸಿಟಿನಲ್ಲೇ ಅಡ್ಡಾಡವು. ಇದು ನಮ್ ಗ್ರಾಮ ಪ್ರದೇಶ ಎಲ್ಲ ಹೋಗೋದ್ ಬಿಟ್ಟು 50 ಬಸ್ ಇದಾವೆ. ರೂಟ್ ಎಲ್ಲ ನಾವು KSRTC ಅವರು ಎಲ್ಲಾದ್ರು ಚೂರು ಸ್ಟಡಿ ಮಾಡಿದ್ಮೇಲೆ ಒಂದ್ 2 ಹೊಸ ಲೈನ್ ಶುರು ಮಾಡಿವಿ. ನಮ್ಮ ಅಶೋಕನಗರ ಆ ಭಾಗ ಅಡ್ಡಾಡಕ್ಕೆ, ಅಶೋಕನಗರ ಮೇನ್ ರೋಡ್ ಅದು ನಮ್ದು ಯರುಗುಂಟೆ ಕರೂರು 45ನೇ ವಾರ್ಡ್ ನಲ್ಲಿ ಬರ್ತೈತಿ. ಆಮೇಲೆ ಅಕ್ತರಾಜ ಸರ್ಕಲ್ ಎಲ್ಲ ಒಂದ್ 5-6 ವಾರ್ಡ್ಗೆ ಬಹಳ ಹತ್ರ ಆಗ್ತೈತಿ, ಎಲ್ಲರಿಗೂ ಅನುಕೂಲ ಆಗ್ತದಂತ ಇಲ್ಲಿಂದ ಪೂರ್ತಿ ಶಾಮನೂರ್ ತನಕ ಮಧ್ಯಕ್ಕೆ ಚಿಕ್ಕೇರಿ ಆಸ್ಪತ್ರೆ KSRTC ಅಲ್ಲೆಲ್ಲ ನಿಲ್ಸಂಗ್ ಮಾಡಿದ್ರೆ ಎಲ್ಲರಿಗೂ ಇಲ್ಲಿ ಇನ್ನೊಂದು ಬಸ್ ಇಲ್ಲಿ ಇಟ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅಂತ ಶುರು ಮಾಡಿದ್ರು. ಅಲ್ಲ ಸರ್, ಇದು ಬರೇ ಬಸ್ ಬಿಟ್ರೆ ಇವರು RTO ಆಫೀಸ್ನವರು ಈ ರಸ್ತೆಯಲ್ಲಿ ಲಿಮಿಟ್ ಬೋರ್ಡ್ ಹಾಕಿಲ್ಲ. ಈಗ ಸರ್ಕಾರಿ ಬಸ್ದವರು ಪ್ರೈವೇಟ್ ಬಸ್ನವರು ನಾ ಮುಂದೆ ನಿಮ್ ಮುಂದೆ ಅಂತ ತರಾತುರಿಯಲ್ಲಿ ಹೋಗಿ ಬಹಳಷ್ಟು ಅಪಘಾತಗಳು ಹಿಂದೆನೂ ಆಗಿದಾವೆ. ಅದನ್ನ ಮುಂಜಾಗ್ರತೆ ವಹಿಸಕ್ಕೆ ತಾವು ಅವ್ರಿಗೆ ಏನ್ ಹೇಳ್ತೀವಿ? ಡೆಫಿನೆಟ್ಲಿ ಸರ್. ಇಲ್ಲ, ಈಗ ಅದನ್ನು ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಅವೆಲ್ಲ ಸ್ಟ್ರಿಕ್ಟ್ ಮಾಡೋಣ. ಆಮೇಲೆ ಪೊಲೀಸು ಟ್ರಾಫಿಕ್ ಮ್ಯಾನೇಜ್ ಮಾಡಕ್ ಇದಾರಲ್ಲ ಅವ್ರನ್ನ ಚೂರು ಒಬ್ರಿಬ್ರು ಡೆಪ್ಯೂಟ್ ಮಾಡಿದ್ರೆ ಇದು ಚೂರು ಅನುಕೂಲ ಆಗ್ತದೆ ಇದ್ರಲ್ಲಿ. ಸರ್, ಇದು ಕೆಲವೊಂದು ಮೂಲಭೂತ ಸೌಕರ್ಯಗಳು ನಾವು ನಿಮಗೆ ಪದೇ ಪದೇ ವರದಿ ಮಾಡಿ ಹೇಳ್ತಾ ಇದ್ದೀವಿ. ಇಲ್ಲಿನ ಪಾರ್ಕ್ಗಳು, ಸರ್ಕಾರಿ ಶಾಲೆಗಳು ದುರಸ್ತಿ ಕಾರ್ಯ ಆಗೋ ಬಹಳ ಇದಾವೆ. ತಾವು ಅವ್ರ ಕಡೆ ಸ್ವಲ್ಪ ಗಮನ ಕೊಡ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನೂ ಭೇಟಿ ಕೊಟ್ಟಿಲ್ಲ. ಕೆಲವೊಂದ್ ಜಾಗ ಭೇಟಿ ಕೊಟ್ಟಿದ್ರೆ, ಇನ್ನೊಂದು ಕೆಲವೊಂದ್ ಜಾಗ ಭೇಟಿ ಕೊಟ್ಟಿಲ್ಲ. ಇಲ್ಲ, ಈಗ ಪಾರ್ಕ್ಗಳೇ ತಗೊಂಡ್ರೆ ಈಗ ನಮ್ ದಾವಣಗೆರೆ ದಕ್ಷಿಣ ಕ್ಷೇತ್ರನಲ್ಲಿ ಒಂದ್ 90 ಚಿಲ್ಡ್ರ ಪಾರ್ಕ್ ಇದಾವೆ. ಸೊ ನಾವು ಒಂದ್ 2 ವಾರ ಹಿಂದೆನೆ ನೀವ್ ನೋಡಿರ, ನಾವು BN2 ಲೇಔಟ್ ನಲ್ಲಿ ಒಂದ್ 2 ಉದ್ಘಾಟನೆ ಮಾಡಿದ್ವಿ. ಆಮೇಲೆ ನಮ್ಮ ಟ್ಯಾಂಕಿ ಪಾರ್ಕ್ ಏನೈತಿ ನಮ್ದು ದಕ್ಷಿಣದಲ್ಲಿ ದೊಡ್ಡ ಪಾರ್ಕ್ ಅಂದ್ರೆ ಟ್ಯಾಂಕಿ ಪಾರ್ಕ್, ನಮ್ಮ ನರ್ಸಿಂಗ್ ಕಾಲೇಜ್ ಮುಂದಿರೋದು. ಇದು ಏನ್ ಚಾಮರಾಜಪೇಟೆ ವಾರ್ಡ್ ಆಗ್ತದ? ಇದು ಯಾವ ವಾರ್ಡ್ ಆಗ್ತತಿ? ಚಾಮರಾಜಪೇಟೆ ಟ್ಯಾಂಕ್ ಇದು. ಸೊ ಅಲ್ಲಿನೂ ಹೋಗಿದ್ವಿ, ಗಿಡಗಳೆಲ್ಲ ಹಾಕಕ್ ಶುರು ಮಾಡಿದ್ವಿ. ಆಮೇಲೆ ಎಕ್ಸರ್ಸೈಸ್ ಎಕ್ವಿಪ್ಮೆಂಟ್ ಏನೈತಲ್ಲ ಅದನ್ನು ರಿಪೇರಿ ಮಾಡೋದ್ ಮಂಡಿಬಟ್ಟಿ ಪಾರ್ಕ್ ನಲ್ಲಿ ಅಲ್ಲಿನೂ ಮಾಡಿದ್ವಿ, ಈ ಮಿಲತ್ ಪ್ಲೇ ಗ್ರೌಂಡ್ ಹಿಂದ್ಗಡೆ ಇರೋ ಪಾರ್ಕ್. ಸೊ ಇವೆಲ್ಲ ಕೆಲ್ಸಗಳು ಮುಂದುವೈತಿದ್ವಿ. ಒಂದ್ ಸತಿ ಉದ್ಘಾಟನೆ ಆದ್ಮೇಲೆ 1 ವಾರ 2 ವಾರ ಟೈಮ್ ಕೊಡ್ಬೇಕ್ರಿ ಇವೆಲ್ಲ ಕ್ಯಾಚ್ ಅಪ್ ಆಗಕ್ಕೆ. ಆಮೇಲೆ ಶಾಲೆಗಳಿಂದ ಮಾತಾಡಿದ್ರಿ. ನಿನ್ನೆ ನಾವು ನಮ್ಮ ನಾಗಮ್ಮ ಕೇಶವಮೂರ್ತಿ ಬಡಾವಣೆಗೆ ಹೋಗಿದ್ವಿ, ಅಲ್ಲಿ ಒಂದ್ ಶಾಲೆಗೆ ಹೋಗಿದ್ವಿ. ಆಮೇಲೆ ಅಲ್ಲಿ 2 ಫ್ಲೋರ್ ಕಟ್ತಿದ್ದಾರೆ. ಈ 3ನೇ ಫ್ಲೋರ್ ಬರೇ ಒಂದ್ ಏನಂತೀರಾ ಕಾಲಮ್ಸ್ ಹಾಕಿ ಶೀಟ್ ಹಾಕಿ ಸೈಡ್ ಜಾಲರಿ ಹಾಕಿ ಒಂದ್ 3ನೇ ಫ್ಲೋರ್ ತಕ್ಷಣ ಮಾಡ್ಕೊಡ್ರಿ ಅಂತ ಮಕ್ಕಳಿಗೆ. ಹೊಸ ಕಾಮಗಾರಿಗಳು ನಡೀತಾ ಇದಾವೆ, ಅಲ್ಲಿ ಹೋಗ್ತಾ ಇದ್ರಿ ತಾವು. ಇಲ್ಲಿ ಏನು ದುರಸ್ತಿ ಕಾರ್ಯ ಆಗ್ಬೇಕು ಅಂದ್ರೆ ಬಹಳ ಕೆಸರಿದೆ, ಮಕ್ಕಳು ಓಡಾಡಕ್ಕೂ ಆಗ್ತಾ ಇಲ್ಲ. ಅದನ್ನ ದುರಸ್ತಿ ಕಾರ್ಯ ಆದ್ರೂ ತಾವು ತಕ್ಷಣಕ್ಕೆ ಏನಾದ್ರೂ ಅದು ಕೆಲಸ ಮಾಡಿಸ್ಕೊಡ್ತೀವಿ. ಈಗ ಸೊ ನಾವು ಈಗ ಸುಮ್ನೆ ದುರಸ್ತಿ ಐತಿ ಕೆಸರು ಐತಿ ಅಂತ ಹೇಳೋದು ತಪ್ಪಾಗ್ತೈತಿ. ಯಾಕಂದ್ರೆ ನಾವು ಯಾವ ವಾರ್ಡ್ ಏನು ನೋಡ್ಬೇಕ್ರಿ. ಈಗ ನಮ್ಮ ಮಂಡಕ್ಕಿ ಬಟ್ಟಿ ಅಲ್ಲೆಲ್ಲ ಚೂರು ರೋಡ್ಗಳೆಲ್ಲ ಆಗ್ಯಾವೆ. ನಮ್ ಜಾಸ್ತಿ ಸಮಸ್ಯೆ ಇರೋದು ರೆವೆನ್ಯೂ ಸೈಟ್ಸ್. ಸೊ ರೆವೆನ್ಯೂ ಸೈಟ್ಸ್ ನೋಡಿದ್ರೆ ನಮ್ಮ ದೇವರಾಜ್ ಅರಸ್ ಬಡಾವಣೆ ಕಡೆ, ಆಮೇಲೆ ನಮ್ದಿಲ್ಲೇ ಗಾಂಧಿನಗರ್ ವಾರ್ಡ್ ಆಗ್ತೈತಿ. ಅದೇ ನಮ್ BN2 ಲೇಔಟ್ ನೀವ್ ನೋಡ್ತೀರಾ, ಹೆಲಿಕಾಪ್ಟರ್ ಲೇಔಟ್ ಅವೆಲ್ಲ, ಸುಲ್ತಾನ್ ಲೇಔಟ್ ಅವೆಲ್ಲ ರೆವೆನ್ಯೂ ಸೈಟ್ಸ್ ಅಂತ ಬಹಳ ಸಮಸ್ಯೆ ಆಗ್ತೈತ್ರಿ. ಈಗ ಯಾಕಂದ್ರೆ ಈಗ ನಿಮಗೂ ಗೊತ್ತು, ಈ ರೆವೆನ್ಯೂ ಸೈಟ್ಸ್ ಇದ್ದಾಗ ಕಾರ್ಪೊರೇಷನ್ ಅವರು ಈಸಿಯಾಗಿ ಸೌಲಭ್ಯಗಳು ಕೊಡಕ್ ಆಗಲ್ಲ. ಸೊ ಅದಕ್ಕೆ ಈಗ ನಮ್ ಗ್ರಾಂಟ್ ಇಂದಾನು ಅವೆಲ್ಲದು ಅಲ್ಲೇ ಟೆಂಡರ್ ಪ್ರೊಸೆಸ್ ಕರ್ದಿವಿ. ಆಮೇಲೆ ನಿನ್ನೆನ ಒಂದ್ 8 ರಸ್ತೆಗಳು ಇಲ್ಲೇ ಅಶೋಕ್ ನಗರ ಹತ್ರನೇ ಒಂದು ಉದ್ಘಾಟನೆ ಮಾಡಿದ್ವಿ. ಸೊ ಹಿಂಗೆ ಎಲ್ಲವೂ ಒಂದಾದ್ಮೇಲೆ ಒಂದು ಚೂರು ಮಾಡಿ ಕೆಲಸ ಸರಿ ಮಾಡಿ. ಸರ್, ಕೊನೆ ಪ್ರಶ್ನೆ, ಜಲಸಿರಿ ಯೋಜನೆದು ದೊಡ್ಡ ಸಮಸ್ಯೆ ಇದೆ. ಯಾಕಂದ್ರೆ ಬಹಳಷ್ಟು ಜಾಗ ಅದು ಹೋಗಿ ತಲುಪ್ತಾ ಇಲ್ಲ ನೀರು. ಜಲಸಿರಿ ಅವರಿಗೆ ನಾವೇ ಒಂದು 10 ಸತಿ ಫೋನ್ ಮಾಡಿದ್ರು ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ಪೈಪ್ ಹೊಡೆದಾವೆ, ಅದು ದುರಸ್ತಿ ಮಾಡ್ಬೇಕು, ಹೊಸ ಲೈನ್ ಹಾಕಿದ್ರೆ ಅದು ನೀರ್ ಸಿಗುತ್ತೆ. 8 ತಿಂಗಳಾಯ್ತು ಆ ಕಾತುನ ಜನತೆ ಲೇಔಟಿಗೆ ನೀರಿಲ್ಲ. ಈಗ ನಾನು ಅದಕ್ಕೆ ಮೊನ್ನೆ ಕಮಿಷನರ್ ಸಾಹೇಬ್ರ ಜೊತೆನೆ ಮೀಟಿಂಗ್ ಮಾಡಿ ಸ್ಪೆಸಿಫಿಕ್ ಆಗಿ ಈಗ ನಮ್ ದಾವಣಗೆರೆ ದಕ್ಷಿಣ ಐತಲ್ರಿ, ಇವ್ರ ಜಲಸಿರಿ ಅವರಿಗೆ Zone 1 ಅಂತ ಆಗ್ತತಿ. ಆಮೇಲೆ ನೆನ್ನೆ ಈಶ್ವರ್ ಖಂಡ್ರೆ ಸಾಹೇಬ್ರು ಬಂದಾಗನು ನಂದೇನಿತ್ತು, ಒಂದು ಜಲಸಿರಿಗೆ ಒಂದ್ ಸಬ್ಸ್ಟೇಷನ್ ಬೇಕಾಯ್ತು ನನಗೆ. ಆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಬೇಕೇ ಬೇಕು ನೀರ್ ಪಂಪ್ ಮಾಡಕ್ಕೆ. ಆ ಸಬ್ಸ್ಟೇಷನ್ ಒಂದ್ ತಕ್ಷಣ ಸ್ಯಾಂಕ್ಷನ್ ಮಾಡ್ಸ್ರಿ ಅಂತ ಅವರಿಗೂ ಒಂದ್ ಮನವಿ ಪತ್ರ ಕೊಟ್ರೆ ಅವರು ಜಲ್ದಿ ಮಾಡ್ತೀನಿ ಅಂತ. ಈಗ ಮೇನ್ ಜಲಸಿರಿ ನೀವ್ ಅರ್ಥ ಮಾಡ್ಕೊಳೋದ್ ಏನೈತಂದ್ರೆ, ನಮ್ ವಾರ್ಡ್ಸ್ಗಳಲ್ಲಿ ಈಗ ನಮ್ದ ಹಳೆಯೂರ್ ಐತಲ್ರಿ, ಮೇನ್ ಹಳೆಯೂರ್ ನಮ್ದ ಏನಂತಾರೆ ಕಾಯಿಪೇಟೆ, ಚೌಕಿಪೇಟೆ ಅಲ್ಲೆಲ್ಲ ಒಂದ್ ಲೆಕ್ಕಕ್ಕೆ ಆಗ್ಬಿಟ್ಟೈತ್ರಿ. ಈ ಗಾಂಧಿನಗರನು ಹಳೆ ಗಾಂಧಿನಗರ ನೋಡ್ದೆ ಆಗೇತಿ. ಈ BN ಲೇಔಟ್ ಎಲ್ಲ, ಸುಲ್ತಾನ್ ಲೇಔಟ್ ಎಲ್ಲ ಚೂರು ಕೆಲ್ಸಗಳು ಇನ್ನ ನಡೀತಿದಾವೆ. ಸೊ ಇದೇನೈತಿ, ನಾವು ಸೆಪ್ಟೆಂಬರ್ ಅಂತ ಡೆಡ್ ಲೈನ್ ಕೊಟ್ಟಿವಿ ಸರ್ಕಾರಿ ಆಫೀಸರ್ಸ್ ಗಳಿಗೆ. ಬರೀ ಜಲಸಿರಿ ಅಲ್ಲ, ಜಲಸಿರಿ ಆಮೇಲೆ ಬೆಸ್ಕಾಂ ಇಬ್ರು, ಯಾಕಂದ್ರೆ ಇಬ್ರು ಕೈ ಜೋಡಿಸಿ ಮಾಡ್ಬೇಕು ಕೆಲ್ಸ. ಇದೇ ಸಮಸ್ಯೆ ಆಗ್ತಿರೋದು. ಅವ್ರು ಇಂಟರ್ ಡಿಪಾರ್ಟ್ಮೆಂಟ್ ಕೆಲ್ಸಗಳು ಇರ್ತಾವಲ್ರ, ನೀವು ಜಲಸಿರಿ ಅವ್ನ್ ತೆಗಿಯಕಾರ
ಬೆಸ್ಕಾಮ್ ಇಂದ ಯಾವ್ದಾರ ಲೈನ್ ಸಿಗ್ತತಿ, ಆ ಲೈನ್ ಬೆಸ್ಕಾಮ್ ಅಂತ ತಕ್ಷಣ ಅಟೆಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಜಲಸಿರಿ ಕೆಲಸ ಮಾಡಕ್ ಆಗಲ್ಲ. ಸೊ ಅವೆಲ್ಲ ಸರ್ಕಾರಿ ಆಫೀಸರ್ಸ್ ಗೆ ಎಲ್ಲ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟೈತಿ, ಸೆಪ್ಟೆಂಬರ್ ಒಳಗ್ ಮುಗಿಸ್ಲೇಬೇಕು ಅಂತ. ಆಮೇಲೆ ನಾನು ಅದು ಬಹಳ ವಜೆ ಕೊಡ್ತಿದ್ದೀನಿ, ಯಾಕಂದ್ರೆ ಮತ್ತೆ ನೀವು ನೋಡ್ತಿದ್ರ ಮಳೆ ಚೂರು ಕಮ್ಮಿ ಐತಿ. ಸೊ ಹಂಗಿದ್ದಾಗ ನಮ್ ಜಲಸಿರಿ ವರ್ಕ್ ಆಗ್ತಿರ್ಬೇಕು. ಒಂಚೂರು ನವೆಂಬರ್ ಡಿಸೆಂಬರ್ ಒಳಗೆ ಜಲಸಿರಿ ಫುಲ್ ಫಂಕ್ಷನ್ ಆಗ್ತಿದ್ರೇನೆ ನಮ್ ಜನ ಚೂರು ಈಗ ಮುಂದಿನ ಬೇಸಿಗೆಗೆ ಅನುಕೂಲ ಇರ್ತೈತ್ರಿ.